ನಮಸ್ಕಾರ ಸ್ನೇಹಿತರೆ. ಇಂಡಿಗೋ ಬಿಕ್ಕಟ್ಟು ಒಂದೇ ಒಂದು ಕಂಪನಿಯ ಎಡವಟ್ಟಿನಿಂದ ಇಡೀ ದೇಶ ತುರ್ತು ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದೆ. 1,000ಕ್ಕೂ ಅಧಿಕ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ಇದು ಟ್ರೇಲರ್ ಅಷ್ಟೇ. ಭಾರತದ 7 ಮೇಜರ್ ಕ್ಷೇತ್ರಗಳಲ್ಲಿ ಇಂಥ ಪರಿಸ್ಥಿತಿ ಇದೆ. ಟೆಲಿಕಾಂನಿಂದ ಇ ಕಾಮರ್ಸ್ ವರೆಗೆ 60 to 90% ಮಾರ್ಕೆಟ್ ನ ಕೇವಲ 2 ಕಂಪನಿಗಳು ಕಂಟ್ರೋಲ್ ಮಾಡ್ತವೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ಭಾರತದ ಯಾವ ಕ್ಷೇತ್ರಗಳಲ್ಲಿ ಮೊನೋಪಲಿ ಅಥವಾ ಡುವೋಪಲಿ ಇದೆ, ಇದರಿಂದ ನಿಮ್ಗೆ ಮುಂದೆ ಏನೇನು ಅಪಾಯ ಕಾದಿದೆ ಗ್ರಾಹಕರಾಗಿ ಜನ ಆಗಿ ಭಾರತದನ್ನ ಹೇಗೆ ಸರಿ ಮಾಡ್ಕೋಬೇಕು ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ನೀವು ಕೂಡ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಏನಿದು ಮೊನೋಪಲಿ? ಸ್ನೇಹಿತರೆ, ಮೊನೋಪಲಿ ಅಂದ್ರೆ ಸಿಂಪಲ್. ಮೋನೋ ಸಿಂಗಲ್, ಒಂದೇ ಕಂಪನಿ ಇಡೀ ಮಾರ್ಕೆಟ್ ನ ಕಂಟ್ರೋಲ್ ಮಾಡೋದು ಮೊನೋಪಲಿ. ಈಗ ಇಂಡಿಗೋ ಕಥೆಯಲ್ಲಾಯ್ತಲ್ಲ, ಹಾಗೆ ಡೊಮೆಸ್ಟಿಕ್ ಏರ್ ಟ್ರಾವೆಲ್ ನಲ್ಲಿ ಇಂಡಿಗೋ 65% ಓನರ್ಶಿಪ್ ಅನ್ನ ಹೊಂದಿತ್ತು, ಕಂಟ್ರೋಲ್ ಅನ್ನ ಹೊಂದಿತ್ತು. ಇಂಥ ಮಾರ್ಕೆಟ್ ಸ್ಟ್ರಕ್ಚರ್ ನಲ್ಲಿ ನಿಮಗೆ ಹೆಚ್ಚಿನ ಆಪ್ಷನ್ಸ್ ಇರೋದಿಲ್ಲ. ಆ ಒಂದು ಕಂಪನಿ ಕೊಡೋ ಸರ್ವಿಸ್ ಅಥವಾ ಸರಕಿನ ಮೇಲೆ ಇಡೀ ಮಾರ್ಕೆಟ್ ಡಿಪೆಂಡ್ ಆಗಿರಬೇಕಾಗತ್ತೆ. ವಸ್ತುವಿನ ಸಪ್ಲೈ, ಪ್ರೈಸ್, ಡಿಮಾಂಡ್ ಎಲ್ಲದರ ಮೇಲೆ ಆ ಒಂದು ಕಂಪನಿನೇ ಕಂಟ್ರೋಲ್ ಸಾಧಿಸಿರುತ್ತೆ. ಅವರು ಹಾಕಿರೋ ತಾಳಕ್ಕೆ ಎಲ್ರೂ ಕುಣಿಬೇಕಾಗತ್ತೆ. ಕನ್ನಡದಲ್ಲಿ ಇಂತಹ ಮೊನೋಪಲಿಯನ್ನ ಏಕಸ್ವಾಮ್ಯ ಅಂತಾರೆ. ಹಾಗಂತ ಏಕಸ್ವಾಮ್ಯಕ್ಕೆ ಕೇವಲ ಒಂದೇ ಕಂಪನಿ ಇರಬೇಕು ಅಂತೇನಿಲ್ಲ. 2-3 ಕಂಪನಿ ಇಂಡಸ್ಟ್ರಿ ಮೇಲೆ ಹಿಡಿತ ಹೊಂದಿದ್ರು ಕೂಡ ಅದು ಏಕಸ್ವಾಮ್ಯನೇ ಆಗುತ್ತೆ. ಆದ್ರೆ ಅದು ಪೂರ್ಣ ಪ್ರಮಾಣದ ಏಕಸ್ವಾಮ್ಯ ಅಲ್ಲ. ಅದಕ್ಕೋಸ್ಕರ ಅದನ್ನ ಡುವೋಪಲಿ, ದ್ವಿಸ್ವಾಮ್ಯ, ತ್ರಿಸ್ವಾಮ್ಯ ಈ ರೀತಿ ನಾವು ಕರಿಬಹುದು. ದುರದೃಷ್ಟವಶಾತ್ ಭಾರತದಲ್ಲಿ ಮೇಜರ್ ಸೆಕ್ಟರ್ಸ್ ಅಲ್ಲೇ ಈ ರೀತಿ ಏಕಸ್ವಾಮ್ಯ, ದ್ವಿಸ್ವಾಮ್ಯ, ತ್ರಿಸ್ವಾಮ್ಯಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿವೆ. ಟೆಲಿಕಾಂ ನಿಂದ ಸಿಮೆಂಟ್ ತನಕ ಮೊನೋಪಲಿ ಕೈಯಲ್ಲಿ ಭಾರತ. ಇವತ್ತು ಭಾರತದ ಬಹುತೇಕ ಕ್ಷೇತ್ರಗಳನ್ನ 1 ಅಥವಾ 2 ಕಂಪನಿಗಳು ಡಾಮಿನೇಟ್ ಮಾಡ್ತಿವೆ. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಟೆಲಿಕಾಂ ಕ್ಷೇತ್ರ. ಸ್ಟ್ರಾಟಜಿಕಲಿ ಅತ್ಯಂತ ಮಹತ್ವದ ಸೆಕ್ಟರ್ ಆದ ಇದನ್ನ ಕೇವಲ 2 ಕಂಪನಿಗಳು ಡಾಮಿನೇಟ್ ಮಾಡ್ತಿವೆ. ಕಣ್ಣಿಗೆ ಎದ್ದು ಕಾಣುತ್ತೆ ಅದು. ಜಿಯೋ ಮತ್ತು ಏರ್ಟೆಲ್. ಜಿಯೋ 41% ಕಂಟ್ರೋಲ್ ಮಾಡಿದ್ರೆ ಏರ್ಟೆಲ್ 33% ಕಂಟ್ರೋಲ್ ಮಾಡ್ತಾ ಇದೆ. ಉಳಿದ 26% ಮಾರ್ಕೆಟ್ ನಲ್ಲಿ ವೋಡಾಫೋನ್ ಐಡಿಯಾ, BSNL ನಂತಹ ಗುಬ್ಬಚ್ಚಿಗಳಿದಾವೆ. ಆದ್ರೆ ಮೊದಲು ಟೆಲಿಕಾಂ ಕ್ಷೇತ್ರ ಹೀಗಿರಲಿಲ್ಲ. ಹಲವಾರು ಪ್ಲೇಯರ್ಸ್ ಇದ್ರು. ಏರ್ಟೆಲ್, BSNL ಜೊತೆಗೆ ವೋಡಾಫೋನ್ ಐಡಿಯಾ 2 ಬೇರೆ ಬೇರೆ ಆಗಿದ್ವು. ಹಾಗೆ ರಿಲಯನ್ಸ್ ಟೆಲಿಕಾಂ, ಟಾಟಾ ಡೊಕೊಮೊ, ಟೆಲಿನಾರ್, ಯೂನಿನಾರ್, ಏರ್ಸೆಲ್, ಹಚ್ ಹೀಗೆ 10ಕ್ಕೂ ಅಧಿಕ ಕಂಪನಿಗಳಿದ್ವು. ಆದ್ರೆ ಎಲ್ಲಾ ಲಾಸ್ ಆಗಿ ಮುಳ್ಕೊಂಡು ಹೋದ್ವು. ಅದರಲ್ಲೂ ಕೂಡ 2016ರಲ್ಲಿ ಜಿಯೋ ಬಂದು ಎಲ್ಲಾ ಫ್ರೀ ಅಂತ ಹೇಳಿ ಅದನ್ನ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಉಳಿದವ್ರು ಕಾಂಪೀಟ್ ಮಾಡಕ್ಕಾಗದೆ ಧೂಳಿಪಾಠ ಆಗಿ ಹೋಗ್ಬಿಟ್ರು. ಈಗ ಉಳಿದಿರೋದು ಇಬ್ಬರೇ ಮೇಜರ್ ಪ್ಲೇಯರ್ಸ್, ಜಿಯೋ ಮತ್ತು ಏರ್ಟೆಲ್ ಮಾತ್ರ. ಇವ್ರು ಆಡಿದ್ದೆ ಆಟ, ಮಾಡಿದ್ದೆ ಪಾಠ, ಹಾಕಿದ್ದೆ ರೇಟು ಅನ್ನೋ ಹಾಗಾಗಿದೆ. ಇಬ್ಬರಲ್ಲಿ ಒಂದು ಕಂಪನಿಗೆ ಪೆಟ್ಟು ಬಿದ್ದರೂ ಕೂಡ ಇಡೀ ದೇಶದ ಸಂಪರ್ಕ ವ್ಯವಸ್ಥೆನೆ, ಡಿಜಿಟಲ್ ಎಕಾನಮಿನೇ ಕೊಲ್ಯಾಪ್ಸ್ ಆಗೋ ಆತಂಕ ಇರುತ್ತೆ. ಆನ್ಲೈನ್ ಪೇಮೆಂಟ್ ನಲ್ಲಿ ಗೂಗಲ್, ಫೋನ್ ಪೇನೇ ಆಟ. ಎಸ್, ಆನ್ಲೈನ್ ಪೇಮೆಂಟ್ ಈ ಕ್ಷೇತ್ರದಲ್ಲಿ ಇಡೀ ವಿಶ್ವವನ್ನೇ ಹಿಂದಿಕ್ಕಿ ಜಗತ್ತಿಗೆ ಭಾರತ ಮಾದರಿಯಾಗಿದೆ. ಇವತ್ತು ಭಾರತದಲ್ಲಿ ನಡೆಯೋ 99% ಹಣದ ವಹಿವಾಟು ಆನ್ಲೈನ್ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಆದರೆ ಇಂಥ ಕ್ಷೇತ್ರದಲ್ಲೂ ಕೂಡ ಮೆಜಾರಿಟಿಯಲ್ಲಿ ಇಬ್ಬರೇ ಪ್ಲೇಯರ್ಸ್ ಮಾರ್ಕೆಟ್ ಅನ್ನ ರೂಲ್ ಮಾಡ್ತಿದ್ದಾರೆ. 80%ಗೂ ಹೆಚ್ಚಿನ ಮಾರ್ಕೆಟ್ ಶೇರ್ ಫೋನ್ ಪೇ ಮತ್ತು ಗೂಗಲ್ ಪೇ ಕೈಯಲ್ಲಿದೆ. ಫೋನ್ ಪೇ 45% ಹೊಂದಿದ್ರೆ ಗೂಗಲ್ ಪೇ 35% UPI ಟ್ರಾನ್ಸಾಕ್ಷನ್ ಗಳನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ 2ರಲ್ಲಿ ಒಂದು ಆಪ್ ನಲ್ಲಿ ಔಟೇಜ್ ಅಥವಾ ಗ್ಲಿಚ್ ಕಾಣಿಸ್ಕೊಂಡು ಸರ್ವರ್ ಡೌನ್ ಆದ್ರೂ ಕೂಡ ಇಡೀ ದೇಶದ ಡಿಜಿಟಲ್ ಎಕಾನಮಿ ಅಲುಗಾಡ ಹೋಗುತ್ತೆ, ಹೈಜಾಕ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಖುದ್ದು ಫಿನ್ಟೆಕ್ ವಲಯನೇ ಹೆದರ್ಕೊಂಡಿದೆ. ಇತ್ತೀಚೆಗೆ ಇಂಡಿಯಾ ಫಿನ್ಟೆಕ್ ಫೌಂಡೇಶನ್ ಅನ್ನೋ ಇಂಡಸ್ಟ್ರಿ ಬಾಡಿ ಒಂದು ಕೇಂದ್ರ ಹಣಕಾಸು ಇಲಾಖೆ ಮತ್ತು RBIಗೆ ಪತ್ರ ಬರೆದು ಕಳವಳ ವ್ಯಕ್ತಪಡಿಸಿದ್ರು. ಈ ಡುವೋಪಲಿಯಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಅಪಾಯ ಇದೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇನ್ಸೆಂಟಿವ್ ಕ್ಯಾಪ್ಗಳನ್ನು ವಿಧಿಸಿ ಉಳಿದ ಕಂಪನಿಗಳಿಗೂ ಅವಕಾಶ ಮಾಡಿಕೊಡ್ಬೇಕು. UPIನ ಸ್ಟ್ರಾಟಜಿಕ್ ಕ್ಷೇತ್ರವಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊಂಡಿದ್ರು. ಇ ಕಾಮರ್ಸ್ ನಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ಆಧಿಪತ್ಯ. ಎಸ್, ಅಮೆಜಾನ್, ಫ್ಲಿಪ್ಕಾರ್ಟ್ 70-80% ಭಾರತದ ಇ ಕಾಮರ್ಸ್ ಕ್ಷೇತ್ರವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅಮೆರಿಕದ ವಾಲ್ಮಾರ್ಟ್ ಮಾಲೀಕತ್ವದ ಫ್ಲಿಪ್ಕಾರ್ಟ್ 48% ಆನ್ಲೈನ್ ಡೆಲಿವರಿಗಳನ್ನು ನಿಭಾಯಿಸ್ತಾ ಇದೆ. ಅಮೆಜಾನ್ 30-35% ಮಾರ್ಕೆಟ್ ಕಂಟ್ರೋಲ್ ಮಾಡ್ತಿದೆ. ಮ್ಯಾಸಿವ್ ಇನ್ವೆಸ್ಟ್ಮೆಂಟ್, ಭರ್ಜರಿ ಡಿಸ್ಕೌಂಟ್ ಕೊಟ್ಟು $125 ಬಿಲಿಯನ್ ಬೃಹತ್ ಇಂಡಸ್ಟ್ರಿಯನ್ನ ಇವರಿಬ್ಬರೇ ಆಳ್ತಾ ಇದ್ದಾರೆ. ಹೊಸೊಬ್ರು ಯಾರೇ ಬಂದರೂ ಕೂಡ ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ಮಾಲ್ ಸೆಲ್ಲರ್ಸ್ ಎಲ್ಲ ಹೆಚ್ಚಾಗಿ ಇವೆರಡೇ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವರ ರೂಲ್ಸ್ಗೆ ತಕ್ಕ ಹಾಗೆ ಕೇಳಬೇಕಾಗತ್ತೆ. ಸಿಮೆಂಟ್ ನಲ್ಲಿ ಆದಿತ್ಯ, ಅದಾನಿ, ಅಬ್ಬರ. ಭಾರತದ GDPಗೆ 13% ಕೊಡುಗೆ ಕೊಡೋದು ಕಟ್ಟಡ ನಿರ್ಮಾಣ ಕ್ಷೇತ್ರ, ಕನ್ಸ್ಟ್ರಕ್ಷನ್. ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸೋದು ಸಿಮೆಂಟ್ ಸೆಕ್ಟರ್.
ಈ ಕ್ಷೇತ್ರ ಸದ್ಯ ಏಕಸ್ವಾಮ್ಯ ಆಗದೇ ಇದ್ರೂ ಕೂಡ ಆಲಿಗೋಪಾಲಿಯಿಂದ ಡುವೋಪಾಲಿ ಆಗೋ ಕಡೆ ಸಾಗ್ತಾ ಇದೆ. ಆಲಿಗೋಪಾಲಿ ಅಂದರೆ ಕೆಲವು ದೈತ್ಯ ಕಂಪನಿಗಳು ಇಡೀ ಇಂಡಸ್ಟ್ರಿಯನ್ನು ಕಂಟ್ರೋಲ್ ಮಾಡೋದು. ಹಲವು ಕಂಪನಿಗಳಿರ್ಬೋದು, 4, 5, 6 ಈ ಥರ ಇರ್ಬೋದು. ಹಾಗೆ ಇತ್ತು ಭಾರತದಲ್ಲಿ ಸಿಮೆಂಟ್ ಸೆಕ್ಟರ್ನಲ್ಲಿ 5-6 ಕಂಪನಿಗಳು ರೂಲ್ ಮಾಡ್ತಾ ಇದ್ವು. ಆದರೆ ಈಗ ಇಡೀ ಉದ್ಯಮ ಕೇವಲ 2 ಕಂಪನಿಗಳ ನಡುವೆ ಹಂಚಿಕೆ ಆಗ್ತಾ ಇದೆ. ಅಲ್ಟ್ರಾಟೆಕ್ ಮೂಲಕ ಆದಿತ್ಯ ಬಿರ್ಲಾ ಗ್ರೂಪ್ ಈಗ ಆಲ್ರೆಡಿ ಫೀಲ್ಡ್ನಲ್ಲಿತ್ತು, ಡಾಮಿನೆಂಟ್ ಪ್ಲೇಯರ್ ಆಗಿತ್ತು, ದೊಡ್ಡ ಕಂಪನಿ ಆಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಅದಾನಿ ಕೂಡ ನುಗ್ಗು ಬಿಟ್ಟಿದ್ದಾರೆ. ಎಲ್ಲ ಅಕ್ವೈರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದೇ ಸಲ ಫ್ಯಾಕ್ಟ್ರಿ ಹಾಕೋದು ಕಷ್ಟ ಅಂತೇಳಿ ಇರೋ ಕಂಪ್ನಿಗಳನ್ನೇ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಿದ್ದಾರೆ. ACC, ಅಂಬುಜಾ ಸಿಮೆಂಟ್, ಓರಿಯೆಂಟ್ ಹೀಗೆ ಸಾಲು ಸಿಮೆಂಟ್ ಕಂಪನಿಗಳನ್ನು ಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಇದರಿಂದ ಅಲರ್ಟ್ ಆದ ಆದಿತ್ಯ ಬಿರ್ಲಾ ಗ್ರೂಪ್ ಕೂಡ ಹಲವು ಕಂಪನಿಗಳನ್ನು ಅವರು ಅಕ್ವೈರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇಬ್ಬರ ನಡುವೆ ಸಿಮೆಂಟ್ ವಾರೇ ನಡೀತಾ ಇದೆ. ಇದರ ಸಂಬಂಧ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿದ್ರು ಅವ್ರಿಗೆ ತಲುಪಿರುತ್ತೆ ಅದು. ಮಸ್ಮಗ ಚಾನಲ್ನಲ್ಲಿ ಇಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಸುದ್ದಿ ಕವರ್ ಆಗ್ತಾನೆ ಇರುತ್ತೆ ನೋಡಿ. ಸಿಮೆಂಟ್ ಇಂಡಸ್ಟ್ರಿಯ ವಾರ್ ಬಗ್ಗೆ ಕೂಡ ನಾವು ಮಾಡಿದ್ವಿ ಸ್ನೇಹಿತರೆ. ಸೊ ಸಿಮೆಂಟ್ ಕ್ಷೇತ್ರ ಇವರಿಬ್ಬರಿಗೆ ಸೀಮಿತ ಆಗ್ತಾ ಇದೆ. ಹೀಗೆ ಏವಿಯೇಷನ್ನಲ್ಲಿ ಟಾಟಾ ಇಂಡಿಗೋ, ನ್ಯೂಸ್ ಏಜೆನ್ಸಿಯಲ್ಲಿ ANI PTI, FMCGಯಲ್ಲಿ ಹಿಂದೂಸ್ತಾನ್ ಯೂನಿಲಿವರ್, ಕಲ್ಲಿದ್ದಲಲ್ಲಿ ಸರ್ಕಾರಿ ಕಂಪನಿಗಳು, ಭಾರತದ ಎಲ್ಲ ಕಡೆ ಏಕಸ್ವಾಮ್ಯ ಅಥವಾ ಡುವೋಪಲಿ, ದ್ವಿಸ್ವಾಮ್ಯ ಜಾಸ್ತಿ ಕಾಣಿಸ್ತಾ ಇದೆ. ಮಾರ್ಕೆಟ್ ಕಂಟ್ರೋಲ್ ಕೆಲವು ಕೈಗಳಲ್ಲಿ ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ. ಯಾಕೆ ಮೊನೋಪೊಲಿ ಡೇಂಜರಸ್? ತುಂಬಾ ಜನಕ್ಕೆ ಮಾರ್ಕೆಟ್ ಅಲ್ಲಿ 1 ಕಂಪನಿ ಇದ್ರೇನು, 2 ಕಂಪನಿ ಇದ್ರೇನು, 10 ಕಂಪನಿ ಇದ್ರೇನು, ನಮಗೆ ವಸ್ತು ಸರ್ವಿಸ್ ಬೇಕಾಗಿರೋ ಪ್ರೈಸ್ನಲ್ಲಿ ಸಿಕ್ಕಿದ್ರೆ ಆಯ್ತಲ್ವಾ, ನಮಗೇನು ಪ್ರಾಬ್ಲಮ್ಮು ಅಂತ ಅನಿಸ್ಬೋದು. ಆದರೆ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಪರೋಕ್ಷವಾಗಿ ತುಂಬಾ ಡೇಂಜರ್ ಇದ್ದೇ ಇರುತ್ತೆ. ಉದಾಹರಣೆಗೆ ಪ್ರೈಸ್ ಕಂಟ್ರೋಲ್. ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲದೆ ಇದ್ರೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ಬೋದು. ಬೆಲೆ ಎಷ್ಟೇ ಏರಿಸಿದ್ರು ಕೂಡ ಗ್ರಾಹಕರು ಅವ್ರ ಬಳಿ ಹೋಗಬೇಕಾಗತ್ತೆ. ಇವತ್ತು ಜಿಯೋ, ಏರ್ಟೆಲ್ ಎಷ್ಟೇ ಚಾರ್ಜ್ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಪೇ ಮಾಡಲ್ಲ. ನಾವೀಗ ಸ್ಟಾರ್ಟಿಂಗಲ್ಲಿ ಫ್ರೀ ಇತ್ತು, ಇವಾಗ ಪೇ ಮಾಡ್ತಿದ್ವಿ ತಾನೆ. ನಿಜ, ಮುಂಚೆ ಕಂಪೇರ್ ಮಾಡಿದ್ರೆ, ಜಿಯೋ ಬರೋಕ್ಕಿಂತ ಮುಂಚೆ ಕಂಪೇರ್ ಮಾಡಿದ್ರೆ ಡೇಟಾ ಇವತ್ತು ತುಂಬ ಚೀಪೇ ಇದೆ, ಇಲ್ಲ ಅಂತಿಲ್ಲ. 1 ತಿಂಗಳಿಗೆ ನಾವು 350 ರೂಪಾಯಿ 1 GB ಡೇಟಾ ಕೊಡ್ತಾ ಇದ್ವಿ ಜಿಯೋ ಬರೋಕ್ಕಿಂತ ಮುಂಚೆ. ಇವತ್ತು ಆಲ್ಮೋಸ್ಟ್ ಫ್ರೀ ಲೆಕ್ಕದಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ 350 ರೂಪಾಯಿ ಹಾಕಿಬಿಟ್ರೆ ಇಡೀ ತಿಂಗಳಿಗೆ ದಿನಕ್ಕೆ 1 GB 2 GB ಡೇಟಾ ಸಿಗೋ ಲೆವೆಲ್ಗೆ ಚೇಂಜ್ ಆಗಿದೆ ಈಗ ಕಾಲ. ಆದರೂ ಕೂಡ ಸ್ನೇಹಿತರೆ, ಮುಂದೊಂದು ದಿನ 1000 ರೂಪಾಯಿ ಅಂದರೂ ಕೂಡ ಅಂತ ಬಾಯ ಕೊಳ್ಕೊಂಡು ಆಕಾಶ ನೋಡಬೇಕು ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ವಲ್ಲ ಈಗ. ಆ ಥರ ಆಗೋಗುತ್ತೆ ಈ ಥರ ಮೊನೋಪೊಲಿ ಡುವೋಪೊಲಿ ಇದ್ದಾಗ. ಜೊತೆಗೆ ಬೇರೆ ದೇಶಗಳಲ್ಲಿ ಸಿಗೋ ರೀತಿ ಕಮ್ಮಿ ಪ್ರೈಸ್ನ ವಾಯ್ಸ್ ಓನ್ಲಿ ಪ್ಯಾಕೇಜ್ಗಳೇ ಇಲ್ಲ ತೆಗೆದುಬಿಟ್ಟಿದ್ದಾರೆ. ನಮಗೆ ಡೇಟಾ ಬೇಡ, ಕೇವಲ ಮಾತಾಡೋಕೆ ಕರೆನ್ಸಿ ಇದ್ರೆ ಸಾಕು ಅಂದರೆ ಅದಕ್ಕೆ ಆಪ್ಷನ್ ಇಲ್ಲ ಈಗ. ಮೊನ್ನೆ ತನಕ ಇರಲಿಲ್ಲ, ಆದರೆ ಟ್ರೈನವರು ಜೋರು ಮಾಡಿಬಿಟ್ಟು ಕ್ಲಾಸ್ ತಗೊಂಡು ವಾಯ್ಸ್ ಓನ್ಲಿ ಪ್ಯಾಕೇಜ್ ಕೊಡ್ರಿ, ಯಾರೋ ಒಬ್ರಿಗೆ ಇಂಟರ್ನೆಟ್ಟೇ ಬೇಡ, ಬರೀ ಕಾಲ್ ಮಾತ್ರ ಬೇಕು ಅಂದರೆ ಅವ್ರಿಗೆ ಆಪ್ಷನ್ ಕೊಡಬೇಕು ಅಂತ ಹೇಳಿದ್ರು. ಆಗ ಈ ಕಂಪ್ನಿಗಳು ಏನು ಮಾಡೋದು ಗೊತ್ತಾ, ಇಬ್ಬರು ಒಟ್ಟಿಗೆ ಸೇರಿ 2 ಕಂಪ್ನಿಗಳು, ಏರ್ಟೆಲ್, ಜಿಯೋ, ವಾಯ್ಸ್ ಓನ್ಲಿ ಪ್ಯಾಕೇಜ್ ಬೆಲೆಯನ್ನು 400 ರೂಪಾಯಿ 1000 ರೂಪಾಯಿಗೆ ಏರಿಸಿದ್ದಾರೆ. ಡೇಟಾ ಪ್ಯಾಕೇಜ್ಗಳಿಗಿಂತ ಜಾಸ್ತಿ. ಇದು ಏಕಸ್ವಾಮ್ಯದ ಕರಾಳ ಮುಖದ ಜ್ವಲಂತ ಉದಾಹರಣೆ. ನಿಮ್ಮ ಊರಲ್ಲಿ ಒಂದೇ ಒಂದು ಹೋಟೆಲ್ ಇದೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಹೋದಾಗ ಅವರು ಅಡುಗೆ ಮಾಡ್ತಿರೋ ಪಾತ್ರೆಯಲ್ಲಿ ಹೆಗಣ ಬಿದ್ದಿದ್ರು ಕೂಡ ಹಸುವಲ್ಲಿ ಹೋಗಿರ್ತೀರಿ, ತಲೆ ತಿರುಗ್ತಾ ಇದೆ ನಿಮಗೆ. ಅಲ್ಲಿ ನೋಡಿದ್ರೆ ಊಟಕ್ಕೆ ಹೆಗಣ ಹಾಕೊಂಡು ತಿರುಗಿಸ್ತಾ ಇದ್ದಾನೆ ಅವನು. ಹೆಗಣ ಹಾಕಿದ್ಯಲ್ಲೋ, ಏನು ತಿಂತೀಯ ನೀನು ಹೊಟ್ಟೆಗೆ ಅಂತ ನೀವು ಕೇಳ್ತೀರಿ. ಅವನಿಗೆ ಗೊತ್ತು, ಸುತ್ತಮುತ್ತ 106 ಕಿಲೋಮೀಟ್ರಲ್ಲಿ ಒಂದೇ ಒಂದು ಹೋಟೆಲ್ ಇರೋದು, ಊರಿಗೊಬ್ಬನೇ ಪದ್ಮಾವತಿ ಇವನು ಅಂತ ಗೊತ್ತು ಇವನಿಗೆ. ಅವನು ಹೇಳ್ತಾನೆ ಗೊತ್ತಾ ನಿಮಗೆ, ಬೇಕಾದರೆ ತಿನ್ನು, 500 ರೂಪಾಯಿ. ಇಲ್ಲಿನ ಅದು ಅಲಂಕಾರಕ್ಕೆ ಹಾಕಿರೋದು, ನಮ್ದು ಹಿಂಗೆ ಅಂತಾರೆ. ಏನು ಮಾಡ್ತೀರ ಅವಾಗ? ಉಪವಾಸ ಬಿದ್ದು ಸಾಯಬೇಕು, ಇಲ್ಲ ಅದನ್ನು ತಿನ್ನಬೇಕು. ಅದೇ ಮೊನೋಪೊಲಿ. ಅದೇ ಪಕ್ಕದಲ್ಲಿ ಹೊರಗಡೆ 10 ರೆಸ್ಟೋರೆಂಟ್ಸ್ ಇದ್ದರೆ, ಬನ್ನಿ 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 ಅಂತ ನಿಮ್ಮನ್ನು ಕರಿತಾ ಇದ್ರೆ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ತಿರ್ತಾರೆ ನಿಮ್ಮನ್ನು ಮನ ಗೆಲ್ಲೋಕೆ, ನಿಮ್ಮನ್ನು ಓಲೈಸೋಕೆ, ಒಳ್ಳೆ ಕ್ವಾಲಿಟಿ ಕಮ್ಮಿ ರೇಟಿಗೆ ಕೊಟ್ಟು ಹೆಚ್ಚೆಚ್ಚು ಕಸ್ಟಮರ್ಸ್ ಬರಂಗೆ ಮಾಡೋಕ್ಕೆ. ಸೊ ಈ ಥರದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಮೊನೋಪೊಲಿಯಲ್ಲಿ, ಡುವೋಪೊಲಿಯಲ್ಲಿ. ಜೊತೆಗೆ ಮೊನೋಪೊಲಿ ಕಂಪನಿಗಳನ್ನು ನಡೆಸೋ ಉದ್ಯಮಿಗಳು ಸರ್ಕಾರದ ಮಟ್ಟದಲ್ಲಿ ಪ್ರಭಾವ ಬೀರೋ, ಲಾಬಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸಸ್ ಇವರಲ್ಲ. ಈ ಮೂಲಕ ತಮ್ಮ ಪರವಾಗಿ ಪಾಲಿಸಿಗಳನ್ನೇ ಚೇಂಜ್ ಮಾಡಿಸ್ಕೊಳ್ಳೋ ತಾಕತ್ತು ಕೂಡ ಇವರಿಗಿರುತ್ತೆ. ಆದರೆ ಇದೆಲ್ಲದಕ್ಕಿಂತ ಮೊನೋಪೊಲಿ ಹಿಂದಿರೋ ದೊಡ್ಡ ಥ್ರೆಟ್ ಅಂದರೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋ ಅಪಾಯ. ಇಂಡಿಗೋ ಬಿಕ್ಕಟ್ಟು ನೋಡಿ, ಒಂದು ಕಂಪನಿಗೆ ಬಂದಿರೋ ಜ್ವರ ಇಡೀ ದೇಶದ ಏವಿಯೇಷನ್ ಇಂಡಸ್ಟ್ರಿಯನ್ನು ಹೈಜಾಕ್ ಮಾಡಿದೆ. ಸಾವಿರಾರು ಜನ, 30-40 ಸಾವಿರ ಜನ ಏರ್ಪೋರ್ಟ್ಗಳಲ್ಲಿ ಮಲಗೋ ರೀತಿಯಾಗಿದೆ, ಒದ್ದಾಡೋ ರೀತಿಯಾಗಿದೆ. ದೇಶಾದ್ಯಂತ ಮೂಲೆ ಮೂಲೆಯಲ್ಲಿ ಸರ್ಕಾರ ತನ್ನ ರೂಲ್ಸನ್ನೇ ವಾಪಸ್ ತಗೋಬೇಕಾಗಿ ಬಂತು. ಏವಿಯೇಷನ್ನಲ್ಲಿ ಸಮಸ್ಯೆ ಆಯಿತು ಅಂತ ಎಲ್ಲ ಕ್ಷೇತ್ರದಲ್ಲೂ ಹೀಗೆ ಆಗುತ್ತೆ. ಜಿಯೋ, ಫೋನ್ಪೇ ಸರ್ವರೇ ಹೋಗುತ್ತೆ, ನಾಳೆನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ.
ಆದರೆ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಒಂದೊಂದು ಗಂಟೆಯ ವ್ಯತ್ಯಯ ಕೂಡ ಬಿಲಿಯನ್ ಡಾಲರ್ ಲಾಸ್ನ ದೇಶದ ಆರ್ಥಿಕತೆಗೆ ಉಂಟು ಮಾಡೋ ಅಪಾಯ ಇರುತ್ತೆ ಇಂತಹ ಸ್ಟ್ರಾಟಜಿಕ್ ವಲಯಗಳಲ್ಲಿ. ಈಗ ಕ್ಲೌಡ್ ಫ್ಲೇರ್ ತರದ ಕಂಪನಿಗಳಲ್ಲಿ ಪದೇ ಆಗ್ತಿದೆಯಲ್ಲ ಸಮಸ್ಯೆ ನೋಡಿ. ಬೆಸ್ಟ್ ಎಕ್ಸಾಂಪಲ್, ಸಣ್ಣ ಗ್ಲಿಚ್ಚಿಂದ ಜಗತ್ತಿನಾದ್ಯಂತ ಇಂಟರ್ನೆಟ್ನಲ್ಲಿ ದೊಡ್ಡ ಔಟೇಜ್ ಕಾಣಿಸ್ಕೊಂಡು ಕೇವಲ ಷೇರುಪೇಟೆಯಲ್ಲಿ $1.5 ಬಿಲಿಯನ್ ಕಿತ್ಕೊಂಡು ಹೋಗಿತ್ತು ಸ್ನೇಹಿತರೆ. ಭಾರತದಲ್ಲಿ ಮೊನೊಪೊಲಿ ಹೆಚ್ಚಾಗ್ತಿರೋದು ಯಾಕೆ? ಇವಾಗೇನೋ ಹೊಸದಾಗಿ ಶುರುವಾಗಿದೆ ಅಂತಲ್ಲ, ಆರಂಭದಿಂದಲೂ ಭಾರತದಲ್ಲಿ ಟಾಟಾ ಬಿರ್ಲಾ ಅಂತ ಮೊನೊಪೊಲಿ ಸೃಷ್ಟಿ ಆಗ್ತಾನೆ ಇವೆ. ಇದಕ್ಕೆ ಕಾರಣ ಏನು? ಭಾರತದಲ್ಲಿ ಮೊನೊಪೊಲಿ ಕಲ್ಚರ್ ದೊಡ್ಡ ಪ್ರಮಾಣದಲ್ಲಿ ಯಾಕಿದೆ? ಜಗತ್ತಿನಾದ್ಯಂತನೂ ಇದೆ. ಅಮೆರಿಕದಲ್ಲೂ ಗೂಗಲ್ ಮೇಲೂ ಕೂಡ ಕೇಸ್ ನಡೀತಾ ಇದೆ ಮೊನೊಪೊಲಿಗೆ ಸಂಬಂಧಪಟ್ಟಂತೆ. ನಮ್ಮ ಓವರ್ ಆಲ್ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ಭಾರತದ್ದೇ ನಾವೀಗ ಒಂದು ಎಕ್ಸಾಂಪಲ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಒಂದು ಎಂಟ್ರಿ ಕಾಸ್ಟ್ ಜಾಸ್ತಿ. ಹಲವು ಸೆಕ್ಟರ್ಗಳಲ್ಲಿ ಬಿಸ್ನೆಸ್ ಶುರು ಮಾಡೋಕ್ಕೆ ಅತಿ ಹೆಚ್ಚು ಬಂಡವಾಳ ಬೇಕು. ಅದರಲ್ಲೂ ಈ ಟೆಲಿಕಾಂ ನೆಟ್ವರ್ಕ್, ವಿಮಾನಯಾನ, ಪವರ್ ಗ್ರಿಡ್ ಈ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಶುರು ಮಾಡೋಕ್ಕೆ ಬಿಲಿಯನ್ ಡಾಲರ್ ದುಡ್ಡನ್ನು ಹರಿಸಬೇಕಾಗತ್ತೆ. 10,000 ಕೋಟಿ ರೂಪಾಯಿಗಳಲ್ಲಿ, ಸಮ್ಟೈಮ್ಸ್ ಲಕ್ಷ ಕೋಟಿಗಳಲ್ಲಿ ಸುರಿಬೇಕಾಗತ್ತೆ. ಹೀಗಾಗಿ ಸಣ್ಣ ಪುಟ್ಟವರಿಗೆ ಯೋಚನೆ ಕೂಡ ಮಾಡೋಕೆ ಆಗೋದಿಲ್ಲ. ಆ ಕಂಪ್ನಿಗಳ ಶೇರ್ ತಗೋಬೋದು ಅಷ್ಟೇ. ನೆಕ್ಸ್ಟ್, ರೆಗ್ಯುಲೇಷನ್. ಭಾರತದಲ್ಲಿ ಲೈಸೆನ್ಸ್ ಪಡೆಯೋದೇ ದೊಡ್ಡ ಚಾಲೆಂಜ್. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಒಂದು ಬಿಸ್ನೆಸ್ ಆರಂಭಿಸಬೇಕು ಅಂದರೆ ಅದಕ್ಕೆ ಬೇಕಾದ ಲೈಸೆನ್ಸ್ ಪಡೆಯುವಷ್ಟರಲ್ಲಿ ಬಿಸ್ನೆಸ್ ಮೇಲಿನ ಆಸಕ್ತಿನೇ ಹೋಗ್ಬಿಟ್ಟಿರುತ್ತೆ. ಸರ್ವಿಸ್ ಸೆಕ್ಟರ್ ಏನೋ ಸ್ವಲ್ಪ ಈಸಿಯಾಗಿ ಆಗ್ತಾ ಇದೆ ಇವಾಗ. ಆದರೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೈಗಾರಿಕೆಗಳನ್ನು ಹಾಕಬೇಕು ಅಂದರೆ ಭೂಸ್ವಾಧೀನ, ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್, ಅಲ್ಲಿರೋ ಹೆಡ್ಡೇಕ್ ಕೇಳಿಬಿಟ್ರೆ ಅಲ್ಲಿಗೆ ವಾಪಸ್ ವಿರುದ್ಧ ದಿಕ್ಕಲ್ಲಿ ಚಪ್ಪಲಿ ಕೈಲಿ ಇಟ್ಕೊಂಡು ಓಡೋಣ ಅನಿಸುತ್ತೆ. ಆ ಲೆವೆಲ್ನ ಸಮಸ್ಯೆ ಇದೆ. ಲಂಚಾವತಾರ ಕೂಡ ಇದೆ ಮಧ್ಯದಲ್ಲಿ. ಜೊತೆಗೆ ನೆಟ್ವರ್ಕ್ ಎಫೆಕ್ಟ್ ಸಮಸ್ಯೆ. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಹೆಚ್ಚಿನ ಜನ ಬಳಸಿದ್ರೆ ಅದು ಮೋರ್ ವ್ಯಾಲ್ಯೂಬಲ್ ಅನ್ನಿಸ್ಕೊಳ್ಳುತ್ತೆ. ಇದನ್ನು ನೆಟ್ವರ್ಕ್ ಎಫೆಕ್ಟ್ ಅಂತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪೇಮೆಂಟ್ಸ್. ನನ್ನ ಹತ್ರನೂ ಫೋನ್ಪೇ ಇದೆ, ನಿನ್ನ ಹತ್ರನೂ ಫೋನ್ಪೇ ಇದೆ, ಕಳಿಸ್ಕೊಳ್ಳೋಣ. ಈಸಿ ಆಗಿಬಿಡುತ್ತೆ. ಇಂಟಿಗ್ರೇಷನ್ ಅಲ್ಲೇ ಬಂದುಬಿಡುತ್ತೆ, ನಂಬರು ಅಲ್ಲೇ ಕಳಿಸ್ಬೋದು, ಅಲ್ಲೇ ಚಾಟ್ ಥರ ಮಾಡಿಬಿಡ್ಬೋದು. ಈ ಎಲ್ಲ ಲೆಕ್ಕಾಚಾರ. ಹೋದಲ್ಲಿ ಎಲ್ಲ ಕಡೆ ಫೋನ್ಪೇ ಇದೆ ಸ್ಟಿಕರ್ ಅಂಟಿಸಿದ್ದಾರೆ. ಯಾರನ್ನು ಕೇಳಿದ್ರು ಫೋನ್ಪೇ ಮಾಡ್ಲಾಕೆ ಹೇಳ್ತಾ ಇದ್ದಾರೆ, ಯಾರನ್ನು ಕೇಳಿದ್ರು ಗೂಗಲ್ ಪೇ ಮಾಡ್ಲಾಕೆ ಹೇಳ್ತಿದ್ದಾರೆ. ಇನ್ನೊಂದು ಬೇರೆ ಪೇಗಳನ್ನು ಯಾರು ಕೇಳ್ತಾನೆ ಇಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲರೂ ಇನ್ಸ್ಟಾಲ್ ಏನು ಮಾಡ್ತಾರೆ, ಅಲ್ಲಿ ಹೋದ್ರೂ ಸ್ಕ್ಯಾನರ್ ಗೂಗಲ್ ಪೇ, ಫೋನ್ಪೇ. ಇಲ್ಲಿ ಬಂದ್ರೂ ಸ್ಕ್ಯಾನ್ ಮಾಡೋಕ್ಕೆ QR ಕೋಡು, ಗೂಗಲ್ ಪೇ, ಫೋನ್ಪೇ. ಅವಳ ಹತ್ರನೂ ಫೋನ್ಪೇ, ಇವನ ಹತ್ರನೂ ಗೂಗಲ್ ಪೇ. ಇದೇ ಇದೆಯಲ್ಲ, ಮತ್ತು ಇನ್ನೊಂದು ಯಾವುದೋ ಹೊಸ ಪ್ಯಾನ ಯಾಕೆ ಹಾಕ್ಕೊಳ್ಳಿ ಅಂಥೇಳಿ ಇವರು ಫೋನ್ಪೇ, ಗೂಗಲ್ ಪೇ ಅಂತ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಇದು ನೆಟ್ವರ್ಕ್ ಎಫೆಕ್ಟ್ಗೆ ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ. ಜೊತೆಗೆ ಈ ರೀತಿ ಒಂದ್ಸಲಿ ಸೆಟ್ ಆಯಿತು ಅಂದರೆ ಜನ ಅದನ್ನೇ ಪ್ರಿಫರ್ ಮಾಡ್ತಾರೆ. ಮತ್ತೆ ಚೇಂಜ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಹ್ಯಾಬಿಟ್ ಚೇಂಜ್ ಮಾಡೋದು, ಅವ್ರ ಹತ್ರ ಅದನ್ನು ಅನ್ಇನ್ಸ್ಟಾಲ್ ಮಾಡಿಸಿ ಇನ್ನೊಂದು ಆ್ಯಪ್ ಇನ್ಸ್ಟಾಲ್ ಮಾಡಿಸೋದು ಬಹಳ ಕಷ್ಟ. ರೆವಲ್ಯೂಷನರಿ ಹೊಸ ಐಡಿಯಾ ತೊಗೊಂಡ್ಬರ್ಬೇಕು ಬೇರೆಯವರು, ಕಾಂಪಿಟೇಟರ್ಸ್. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಒಂದು ಮಾಡಿದ್ದಾರೆ. ದೇಶದ ಮಾರ್ಕೆಟ್ನಲ್ಲಿ ಮೊನೊಪೊಲಿ ಆಗದಂತೆ ಇವರೇ ನೋಡ್ಕೋಬೇಕು. ಆದರೆ ಹಾಗೆ ಆಗ್ತಾ ಇಲ್ಲ. ಮೊನೊಪೊಲಿ ಸಾಧಿಸೋ ಕಂಪನಿಗಳ ಮೇಲೆ ಕ್ರಮ ತಗೊಳ್ಳೋದೇ ತುಂಬ ಕಮ್ಮಿ. ತಗೊಂಡ್ರೂ ಕೂಡ ಅದು ಇಂಪ್ಲಿಮೆಂಟ್ ಆಗೋದು ದೂರದ ಮಾತು. ಆದರೆ ಯುರೋಪ್ನಲ್ಲಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಕಾಪಾಡ್ಕೊಳ್ಳೋಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ನೀವು ಕೇಳಿರ್ಬೋದು, ಗೂಗಲ್ನಂಥ ಕಂಪನಿ ಮೇಲೆ ಆಗಾಗ ಬಿಲಿಯನ್ ಗಟ್ಟಲೆ ದಂಡವನ್ನು ಹಾಕ್ತಾ ಇರ್ತಾರೆ. ಅಮೆರಿಕದಲ್ಲಿ ಕೇಸ್ ಕೂಡ ನಡೀತಾ ಇದೆ ಅದ್ರ ಮೇಲೆ. ಲಾಭನೂ ಇದೆ. ಏನು ಲಾಭ ಏನು ಅಂತ ಹೇಳಿದ್ರೆ, ದೊಡ್ಡ ಇನ್ವೆಸ್ಟ್ಮೆಂಟ್ ತರ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಆರ್ಗನೈಸ್ಡ್ ಆಗಿ ಜಾಬ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಅಂದರೆ ಪ್ರಾಡಕ್ಟನ್ನು, ಸರ್ವಿಸಸ್ಸನ್ನು ಅವರು ಲಾರ್ಜ್ ಆರ್ಡರ್ಸ್ನ ಪ್ಲೇಸ್ ಮಾಡಿ ಅವರು ಪ್ರೊಕ್ಯೂರ್ ಮಾಡ್ಕೊಳ್ಬೇಕಾದ್ರೂ ಕೂಡ ಲೋ ಕಾಸ್ಟ್ಗೆ ಪ್ರೊಕ್ಯೂರ್ ಮಾಡ್ಕೊಳ್ಳೋ ಪವರನ್ನು ಗಳಿಸ್ಕೊಂಡು ಬಿಡ್ತಾರೆ. ಅದಾದಮೇಲೆ ಅದರ ಬೆನಿಫಿಟ್ ಗ್ರಾಹಕರಿಗೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಈಗ ಜಿಯೋನೇ ತಗೊಳ್ಳಿ, 30-40 ಕೋಟಿ ಗ್ರಾಹಕರಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕನಿಂದನೂ ಸಿಕ್ಕಾಪಟ್ಟೆ ಹೀರೋದ್ರ ಬದಲಿಗೆ ಸಣ್ಣದಾಗಿ ಪ್ರಾಫಿಟ್ ಹೀರಿದ್ರೂ ಕೂಡ ನನಗೆ ಹ್ಯೂಜ್ ಪ್ರಾಫಿಟ್ ಬರುತ್ತೆ ಅನ್ನೋ ಲೆಕ್ಕಾಚಾರ ಕಂಪ್ನಿಗೂ ಇರುತ್ತೆ. ಅದರಿಂದ ತುಂಬ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ಅವರು ಗ್ರಾಹಕರಿಗೆ ಸರ್ವಿಸಸ್ನ ಕೊಡೋಕೆ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸ್ನೇಹಿತರೆ, ಆಗಲೇ ಹೇಳಿದಾಗೆ ಪ್ರೈಸ್ ರೈಸ್ ಮಾಡೋ ತಾಕತ್ತು ಕೂಡ ಅವ್ರಿಗೆ ಬಂದುಬಿಡುತ್ತೆ. ಬೇರೆ ಯಾರು ಕಾಂಪಿಟೇಟರ್ಸ್ ಇಲ್ಲ ಅಂದರೆ ಸರ್ವಿಸ್ ಕ್ವಾಲಿಟಿ ಕೂಡ ಹೇಳೋಕ್ಕಾಗಲ್ಲ. ಕಾಂಪಿಟೇಟರ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಕೊಟ್ಟರು ನಡೆಯುತ್ತೆ ಅನ್ನೋ ಸೋಂಬೇರಿತನ ಕೂಡ ಬರ್ಬೋದು. ಹೊಸ ಇನೋವೇಷನ್ ಕೂಡ ಆಗದೆ ಎಲ್ಲ ಫ್ರೀಸ್ ಆಗಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ದೊಡ್ಡ ಸ್ಕೇಲಲ್ಲಿ ಕಂಪ್ನಿಗಳು ನಡೀಬೇಕಾದ್ರೆ ಆ ಕೆಲವೊಂದು ಅಡ್ವಾಂಟೇಜನ್ನು ಹೇಳೋ ಟೈಮ್ನಲ್ಲಿ ಜನರ ಚಾಯ್ಸನ್ನು ಕಿಲ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಲೇಬೇಕು. ಇದಕ್ಕೇನು ಮಾಡಬೇಕು? ಸೊಲ್ಯೂಷನ್ ಏನು? ಮಾರ್ಕೆಟನ್ನು ಎಷ್ಟಾಗುತ್ತಷ್ಟು ಮುಕ್ತ ಮಾಡಬೇಕು. ಎಂಟ್ರಿ ಬ್ಯಾರಿಯರ್ ಸ್ವಲ್ಪ ಕಮ್ಮಿ ಮಾಡಬೇಕು. ಹಣಕಾಸಿನ ಅವೈಲಬಿಲಿಟಿ ಸ್ಟಾರ್ಟಪ್ಗಳಿಗೆ ಹೆಚ್ಚೆಚ್ಚು ಸಿಗೋ ರೀತಿ, ಎಲ್ಲರಿಗೂ ಈಸಿಯಾಗಿ ಆಕ್ಸೆಸ್ ಸಿಗೋ ರೀತಿ ಮಾಡಬೇಕು. ಸರ್ಕಾರದ ಹಸ್ತಕ್ಷೇಪ ಬಿಸ್ನೆಸ್ಗಳಲ್ಲಿ ಕಮ್ಮಿ ಆಗಬೇಕು. ಹೊಸದಾಗಿ ಯಾರು ಬರೋರಿಗೆ ಕಾಟ ಕೊಡಬಾರ್ದು ಜಾಸ್ತಿ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ದೇಶದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಬಿಸ್ನೆಸ್ ವಲಯದಲ್ಲಿ ಇರೋ ರೀತಿ ನೋಡ್ಕೊಳ್ತಾ ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.
ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.